ಅವನೆಲ್ಲೋದ ಗೊತ್ತಿಲ್ಲ. ಚಿಕ್ಕಪ್ಪ ನೋಡು ರಂಗೋಲಿ ಬಿಟ್ಬಿಟ್ಟು ಎಷ್ಟು ಕನ್ಫ್ಯೂಸ್ ಆಗಿ ನೋಡ್ತಿದ್ದೆ. ನೀವು ಬಾಕ್ಸ್ ಎತ್ಕೊಂಡಾಗ್ಲೇ ಅನಿಸ್ತು ನನಗೆ ಹಿಂಗ್ ಬಿಟ್ಟಿದ್ದೀರ ನೋಡೋಣ. ವಾ ಏನ್ ಚಿಕ್ಕಮ್ಮ ಇದು? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ವಿ. ಇವತ್ತು ಮೈಸೂರಿಗೆ ಬಂದಿದ್ದು ನೆಕ್ಸ್ಟ್ ಡೇ, ಅಂದರೆ ಇವತ್ತು ಸ್ಯಾಟರ್ಡೇ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಬ್ಲೌಸ್ ಸ್ಟಿಚಿಂಗ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಬ್ಲೌಸ್ ಸ್ಟಿಚಿಂಗ್? ಸಿಟಿ ಮೀನಾ ಬಜಾರ್ ಹತ್ರ ಹೋಗ್ತಾ ಇದ್ದೀವಿ. ಗೋಲ್ಡನ್ ಫ್ಯಾಷನ್ ಬೊಟಿಕ್ ಅಂತ. ಆ್ಯಕ್ಚುಲಿ ನಾನು ಇದನ್ನ ಎಲ್ಲೋ ಬೇರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು. ರಮ್ಯಾ ನವೀನ್ ಯೂಟ್ಯೂಬ್ ಚಾನಲಲ್ಲಿ ಅವರಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು. ನನಗೆ ವರ್ತ್ ಅನ್ನಿಸ್ತು ಆ ವರ್ಕ್. ಸೊ ಹಾಗಾಗಿ ನಾನು ಇವತ್ತಲ್ಲೇ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಂ, ರೈಟ್. ಈ ವ್ಲಾಗಿಗೆ ಮುಂಚೆ ಮೈಸೂರು ಟ್ರಾವೆಲ್ ವ್ಲಾಗ್ ಹಾಕಬೇಕಾಗಿತ್ತು ನಾನು. ಸರ್ಪ್ರೈಸ್ ಆಗಿ ನಾವು ಮೈಸೂರಿಗೆ ಬಂದಿದ್ದು. ಫ್ರೈಡೇನೇ ಬಂದ್ವಿ, ಸ್ಯಾಟರ್ಡೇ ಬರ್ತೀವಿ ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ನಾನು ಆ ಕ್ಲಿಪ್ಪಿಂಗ್ಸ್ ಎಲ್ಲ ಕಳ್ಕೊಂಡಿದ್ದೀನಿ, ಯಾಕೋ ಗೊತ್ತಿಲ್ಲ. ಆ್ಯಂಡ್ ಈ ಬೊಟಿಕ್ ಅವ್ರಿಗೆ ಕಾಲ್ ಮಾಡಿದಾಗ ಅವರೇ ಬಂದು ಪಿಕ್ ಮಾಡಿ ಅವ್ರ ಬೊಟಿಕ್ಗೆ ಕರ್ಕೊಂಡು ಹೋದರು. ಸೊ ಅಲ್ಲಿ ನಮಗೆ ಆ ಬೊಟಿಕ್ ಅಡ್ರೆಸ್ ಹುಡ್ಕೋದಕ್ಕೆ ಅಷ್ಟು ಕಷ್ಟ ಆಗಲಿಲ್ಲ. ಬಿಕಾಸ್ ಒಂದೇ ಒಂದು ಫೋನ್ ಕಾಲ್ ಮಾಡಿ ಹೇಳಿದ್ದು ಬೊಟಿಕ್ ಲೊಕೇಶನ್ ಕಳಿಸಿ ಅಂತ. ಸೊ ಅವರು ಚರ್ಚ್ ಹತ್ರ ಬಂದು ಕಾಲ್ ಮಾಡಿ ಅಂತ ಹೇಳಿದ್ರು. ಸೊ ಚರ್ಚ್ ಹತ್ರ ಹೋಗಿ ಕಾಲ್ ಮಾಡಿದಾಗ ಅವರು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರ ಜೊತೆನೇ ನಾವು ಬೊಟಿಕ್ ತನಕ ಬಂದ್ವಿ. ಫಸ್ಟೆಲ್ಲ ನನಗೆ ಅವರು ಕ್ಯಾಟ್ಲಾಗ್ ಕೊಟ್ಟರು. ಬಟ್ ಕ್ಯಾಟ್ಲಾಗಲ್ಲಿ ನನಗೆ ಏನಂದರೆ ಬ್ರೈಡಲ್ಗೆ ಮದುವೆಗೆ ಹೊಲಿಸಿದ್ರೆ ವರ್ತ್ ಅಂತ ಅನ್ನಿಸ್ತು. ಸೀಮಂತಕ್ಕೆಲ್ಲ ಅಷ್ಟೊಂದು ವರ್ಕ್ ಬೇಡ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದು ಏನಂತಂದರೆ, ನನ್ನ ಮದುವೆ ಟೈಮಲ್ಲಿ ಮುಂಚೆನೇ ಗೊತ್ತಿದ್ದಿದ್ರೆ ಇವ್ರ ಹತ್ರ ವರ್ಕ್ ಮಾಡಿಸ್ಬೋದಾಗಿತ್ತು ಇಷ್ಟೊಂದೆಲ್ಲ ಅಂತ. ಅಟ್ಲೀಸ್ಟ್ ನನ್ನ ಅಕ್ಕನ ಮದುವೆ ಟೈಮಲ್ಲಾದರೂ ಕೊಟ್ಟು ವರ್ಕ್ ಮಾಡಿಸ್ಬೋದಾಗಿತ್ತು, ಸ್ಟಿಚಿಂಗ್ ಮಾಡಿಸ್ಬೋದಾಗಿತ್ತು ಅಂತ ಅನ್ನಿಸ್ತು. ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ವು ಅವ್ರ ಹತ್ರ, ಡಿಸೈನ್ಸು. ಸೊ ಈಗ ನಾನು ನೋಡ್ತಾ ಇರೋದು ಅವರು ವೆಲ್ವೆಟ್ ಕ್ಲಾತಲ್ಲಿ ಅವರೇ ಒಂದು ಏನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಅದನ್ನು ತೋರಿಸ್ತಾ ಇದ್ರು, ಆ ಡಿಸೈನ್ಸು. ಕ್ಯಾಟ್ಲಾಗಲ್ಲಿ ಬೇಡ ಅಂತಂದರೆ ಇದನ್ನು ನೋಡಿ ಅಂತ ಹೇಳಿದರು. ಸೊ ಹಾಗಾಗಿ ಒಂದು ನನಗೆ ಇಷ್ಟ ಆಗೋ ಡಿಸೈನನ್ನು, ಪರ್ಲ್ ವರ್ಕ್ ಇರೋ ಅಂಥ ಒಂದು ಡಿಸೈನ್ನ ನಾನು ಚೂಸ್ ಮಾಡಿದ್ದೀನಿ. ನನಗೆ ಸೀಮಂತ ಸ್ಯಾರಿ ತುಂಬ ಎಕ್ಸ್ಪೆನ್ಸಿವ್ ಸ್ಯಾರಿ ಏನು ತೊಗೊಂಡಿಲ್ಲ ನಾನು ಈ ಸಲ. ಬಿಕಾಸ್ ನನಗೆ ಮದುವೆಲೇ ತುಂಬ ಶಾಪಿಂಗ್ ಆಗೋಗ್ಬಿಟ್ಟು ಸ್ಯಾರಿ ಎಲ್ಲ ತುಂಬೋಗಿದೆ. ಬಟ್ ಏನಂದರೆ ನಾನು ಸೀಮಂತ ಅಂತಲೇ ಒಂದು ಸ್ಯಾರಿ ಮುಂಚೆನೇ ಪರ್ಚೇಸ್ ಮಾಡಿದ್ದೆ. ಅದು ಸ್ಕೈ ಬ್ಲೂ ಕಲರಲ್ಲಿ ಪರ್ಚೇಸ್ ಮಾಡಿದ್ದೆ, ಸ್ಕೈ ಬ್ಲೂ ಆ್ಯಂಡ್ ಸಿಲ್ವರ್ ಬಾರ್ಡರಲ್ಲಿ. ಬಟ್ ನನಗೆ ಅದು ಯಾಕೋ ಬೇಡ ಅಂತ ಅನ್ನಿಸ್ತು. ನನಗೆ ಈ ಕಲರ್ ಕಾಂಬಿನೇಷನಲ್ಲಿ ಬೇಕಾಗಿತ್ತು. ಸ್ಪೆಷಲಿ ನನಗೆ ಆ ಪರ್ಪಲ್ ಕಲರಲ್ಲಿ ಹುಡುಕ್ತಾ ಇದ್ದೆ. ಸೊ ಫೈನಲಿ ಸಿಕ್ತು. ಸೊ ಆ ಸ್ಯಾರಿನೇ ಸೀಮಂತಕ್ಕೆ ಹಾಕೋಣ ಅಂತ ಹೇಳಿ ಅದನ್ನೇ ಸ್ಟಿಚಿಂಗ್ ಕೊಡ್ತಾಯಿದ್ದೀನಿ. ಇನ್ನೊಂದು ಬ್ಲೂ ಸ್ಯಾರಿ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಯಾರಿ. ನಾನು ರಶ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದ ಸ್ಯಾರಿ ಅದು. ಆ ಸ್ಯಾರಿನ ನಾನು ಯಾವಾಗಲಾದರೂ ಮುಂದೆ ಯಾವುದಾದ್ರೂ ಇವೆಂಟಿಗೆ ಹಾಕೋಣ ಅಂತ ಹೇಳಿ ಸುಮ್ಮನಾದೆ. ಸೊ ಇದು ಅವರ ಶಾಪ್. ಸೊ ಇದು ಬರ್ಬೇಕಾದ್ರೆ ಒಂದೇ ಸಿಕ್ತಂಥ ಅಕ್ವೇರಿಯಂ ಶಾಪ್. ಸೊ ಅಲ್ಲೇ ನಮಗೆ ಫಿಶ್ ಟ್ಯಾಂಕಿಗೆ ಸ್ವಲ್ಪ ಫಿಶ್ಗಳು ಬೇಕಿತ್ತು. ಸೊ ಹಾಗಾಗಿ ತೊಗೊಂಡು ಹೋಗೋಣ ಅಂತ ಹೇಳಿ ಅಕ್ವೇರಿಯಂ ಶಾಪಿಗೆ ಬಂದಿದ್ದೀವಿ. ಆ್ಯಂಡ್ ನನಗೆ ಯಾಕೋ ಕಬ್ಬಿನ ಹಾಲು ಕುಡಿಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗೆ ಕಬ್ಬಿನ ಹಾಲು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ರಾಮಸ್ವಾಮಿ ಸರ್ಕಲ್ ಹತ್ರ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಬಟ್ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅಲ್ಲಿ ಸ್ವಲ್ಪ ಕಹಿ ಇತ್ತು, ಲೆಮನ್ ಜಾಸ್ತಿ ಹಾಕ್ಬಿಟ್ಟಿದ್ರು. ಸೊ ನಂಗೆ ಮುಂಚೆನೇ ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಅವ್ರಿಗೆ ಲೆಮನ್ ಹಾಕಬೇಡಿ ಅಂತ. ಬಟ್ ನನಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ ಕಬ್ಬಿನ ಹಾಲು ಕುಡಿದಿದ್ದು. ನೆಟ್ಟು ಎಲ್ಲ ಕಚ್ಚಾಕಿದ್ನಲ್ಲ ಅವನು ನೋಡು.
ಕಚ್ಚ ಸಾಕು. ತಗೋ ಕಚ್ಚಾಕು. ತಗೋ ಹೊಸ ನೆಟ್ ತಂದಿದ್ದೀನಿ ನೋಡು, ಕಚ್ಚು. ತಗೋ ಚಾರ್ಲಿ, ತಗೋ. ಕಚ್ತೀಯಾ ನೆಟ್ಟು? ಎಷ್ಟು ರೂಪಾಯಿ ಗೊತ್ತಾ ಇದಕ್ಕೆ? 100 ರೂಪಾಯಿ ಒಂದು ನೆಟ್ಟು. ಕಚ್ತೀಯಾ? ಹಾಂ, ಕಚ್ಚು ಬಾ, ತಗೋ. ಇಂದ ಕಚ್ಚು. ಕಾರ್ಪೆಟ್ ಒಂದಿದೆ ಅಲ್ವಾ? ಫಿಶ್ ಅದು ಚಾರ್ಲಿ. ಮತ್ತು ಇವಾಗ ಈವ್ನಿಂಗ್ ಆಗಿದೆ. ನಾನು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ನನಗೆ ಕ್ಯಾಮ್ರಾ ಶಾಪಿಗೆ ಹೋಗಬೇಕಾಗಿತ್ತು. ಸೊ ನನ್ನ ಕ್ಯಾಮ್ರಾದು ಒಂದು ಲೆನ್ಸ್ದು ಕ್ಯಾಪ್ ಕಟ್ ಆಗಿಬಿಟ್ಟಿತ್ತು. ಸೊ ಲೆನ್ಸ್ ಅಂತ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಸೊ ಹಾಗಾಗಿ ಫಸ್ಟ್ ಕ್ಯಾಪ್ ಹಾಕ್ಬಿಡೋಣ ತೊಗೊಂಡು ಬಂದು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಟ್ ನನಗೆ ಆ ಶಾಪಲ್ಲಿ ನನಗೆ ಬೇಕಾಗಿದ್ದಂಥ ಕ್ಯಾಪ್ ಸಿಕ್ಕಲಿಲ್ಲ. ಬೇಕಾದ್ರೆ 2 ಡೇಸಲ್ಲಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಆನ್ಲೈನಲ್ಲೂ ಸೇಮ್ ಪ್ರೈಸ್, ಅವ್ರ ಹತ್ರನೂ ಸೇಮ್ ಪ್ರೈಸ್ ಇತ್ತು. ಸೊ ಆನ್ಲೈನಲ್ಲೇ ಮನೆಗೆ ಬಂದುಬಿಡುತ್ತಲ್ಲ ಅಂತ ಹೇಳಿ ಮನೇಲೇ ಬುಕ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಅವರೇ ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ನನಗೆ ಅದೇ ಶಾಪಲ್ಲಿ ಗೋಪ್ರೋ ಬಗ್ಗೆ ಎನ್ಕ್ವೈರ್ ಮಾಡಬೇಕಾಗಿತ್ತು. ಸೊ ಅದನ್ನು ಕೂಡ ಮಾಡ್ಕೊಂಡು ಬಂದ್ವಿ. ಬಟ್ ನನಗೆ ಅಷ್ಟು ವರ್ತ್ ಅಲ್ಲ ಅನ್ನಿಸ್ತು ಗೋಪ್ರೋ ಶಾಪ್ ಮಾಡೋದು ಇವಾಗ. ಬಟ್ ಈ ಶಾಪಲ್ಲಿ ನಾನು ಶೂಟಿಂಗ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ಇಲ್ಲೇ ಶಾಪ್ ಮಾಡೋದು. ನನ್ನ ರಿಂಗ್ ಲೈಟ್ ಆಗಿರ್ಬೋದು ಆ್ಯಂಡ್ ಸಾಫ್ಟ್ ಲೈಟ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಇಲ್ಲೇ ಶಾಪ್ ಮಾಡಿರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್, ಇಲ್ಲಿ ಶಾಪ್ ಮಾಡ್ಬೋದು. ಅವ್ರು ನಾವು ತರಿಸಿದ್ರೆ ಅವ್ರು ಕೌಂಟರ್ ಕೊಡಬೇಕು, ಸ್ಟಾಕ್ ಸಿಗಬೇಕು, ತರಿಸಿಕೊಡ್ಬೇಕು. ಆನ್ಲೈನಿಂದ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಎಷ್ಟಿದೆ ಅಲ್ಲಿ ಕೊಡಿಸ್ತೀನಿ ಮೇಡಮ್. ಎಷ್ಟಿದೆ ಜಾನು? ತಗೊಳ್ಳೋಣ ಮುಂದೆ. ಎಷ್ಟಿರೋದು ಅಲ್ಲಿ ಕೊಡಿಸ್ತೀನಿ, ಮುಂದೆ ಇರುತ್ತೆ. ಇಲ್ಲಾಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕೊಡಿಸ್ತೀನಿ, ಸಿಕ್ಕಿಲ್ಲ. ಬ್ಯಾಟ್ಮನ್ ಇಲ್ಲೇನು ಮಾಡ್ತಿದ್ಯಾ ನೀನು? ಪಾಪ ಅದು ಹುಡುಗಿ ಬ್ಯಾಟ್ಮನ್ ಅಂತ ಹೆಸರು ಅದಕ್ಕೆ. ಬ್ಯಾಟ್ಮನ್ ಇದಿದೆ ಬೇಕಾ? ಸೊ ಕ್ಯಾಮ್ರಾ ಶಾಪಲ್ಲಿ ಗೋಪ್ರೋ ಬಗ್ಗೆ ಎನ್ಕ್ವೈರಿ ಮಾಡಿಕೊಂಡು ನನ್ನ ಲೆನ್ಸ್ಗೆ ಕ್ಯಾಪ್ ಸಿಗುತ್ತೋ ಇಲ್ವೋ ಅಂತ ಕೇಳಿಕೊಂಡು ವಾಪಸ್ ಬರ್ತಾ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೂಗಳೆಲ್ಲ ತೊಗೋಬೇಕಾಗಿತ್ತು. ಸೊ ಹೂವನ್ನು ತೊಗೊಂಡು ನಾವು ಮನೆಗೆ ಬಂದ್ವಿ. ಬಂದ ತಕ್ಷಣ ನನ್ನ ಹಸ್ಬೆಂಡ್ ಮತ್ತು ನಮ್ಮಮ್ಮ, ನಮ್ಮ ಅಕ್ಕ, ಚಿಕ್ಕಮ್ಮ ಎಲ್ಲರೂ ಸೇರಿ ನನಗೆ ಟ್ಯಾಂಕ್ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಆ ಟ್ಯಾಂಕ್ ಇಡಿಸಿರೋದೇ ನಾನು, ಬಿಕಾಸ್ ನನಗೆ ಇಷ್ಟ ಅಂದ್ಬಿಟ್ಟು ಇಟ್ಕೊಂಡಿರೋದು. ಸೊ ಹಾಗಾಗಿ ಅವರೆಲ್ಲ ಸೇರಿ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಟ್ಯಾಂಕ್ ಕ್ಲೀನ್ ಮಾಡ್ತಾ ಚಿಕ್ಕಮ್ಮನ ಸ್ವಲ್ಪ ರೇಗಿಸ್ತಾ ಇದ್ವಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗೋದೇ ಚಿಕ್ಕಮ್ಮನಿಂದ. ಅವರು ಬಿಟ್ಟಿರೋ ರಂಗೋಲಿಯಿಂದ ಶುರು ಆಗುತ್ತೆ ಇವತ್ತಿನ ವ್ಲಾಗ್ ಅಂತೆಲ್ಲ ರೇಗಿಸ್ತಾ ಇದ್ವಿ. ಸೊ ಹಾಗೆ ಮಿಕ್ಕಿದವರು ಎಲ್ಲ ಹೇಳ್ತಾಯಿದ್ರು, ನನ್ನನ್ನು ಹಾಗೆ ತೋರಿಸ್ಬಿಟ್ಟಿದ್ದಾಳೆ, ನಾನು ಹಾಗೆ ಇದ್ದೀನಿ, ಆ ಥರ ಎಲ್ಲ ಕಂಪ್ಲೇಂಟ್ಸ್ ಮಾಡ್ತಾಯಿದ್ರು ನನ್ನ ವ್ಲಾಗ್ಸ್ ಮೇಲೆ. ಆ್ಯಕ್ಚುಲಿ ನಾನು ಯಾವಾಗಲೂ ಒಂದು ರೆಗ್ಯುಲರಾಗಿ ನಮ್ಮ ಮನೆ ಹತ್ರ ಒಂದು ಶಾಪಲ್ಲಿ ಫಿಶ್ ಆಗಿರ್ಬೋದು, ಅದು ಫುಡ್ ಆಗಿರ್ಬೋದು, ಪ್ರತಿಯೊಂದು ನಾನು ಅಲ್ಲೇ ಶಾಪ್ ಮಾಡ್ತಾಯಿದ್ದಿದ್ದು. ಬಟ್ ಈ ಸಲ ಶಾಪ್ ಚೇಂಜ್ ಮಾಡಿದೆ, ಬಿಕಾಸ್ ನಂಗೆ ಅವ್ರದ್ದು ರೆಸ್ಪಾನ್ಸ್ ಇಷ್ಟ ಆಗಲಿಲ್ಲ ಒಂದು. ಆಮೇಲೆ ಮ್ಯಾನೇಜ್ಮೆಂಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ಅದ್ರ ಬಗ್ಗೆ ಗೂಗಲ್ ರಿವ್ಯೂಸ್ ಕೂಡ ಬರೆದಿದ್ದೀನಿ ನಾನು. ಸೊ ಹಾಗಾಗಿ ಅವ್ನಿಗೆ ಯಾವಾಗಲೂ ಕ್ಲೀನಿಂಗಿಗೆ ಕಳಿಸ್ತಿದ್ರು. ಆಮೇಲೆ ಯಾಕೋ ಅವ್ರ ಹತ್ರ ಹುಡುಗರುಗಳು ಕ್ಲೀನಿಂಗಿಗೆ ಇರ್ತಿರ್ಲಿಲ್ವೋ ಏನೋ.
ಕಳಿಸ್ತೀನಿ ಅಂತ ಹೇಳ್ತಿದ್ರು. ಆಮೇಲೆ ವಾಪಸ್ ಕಾಲ್ ಬ್ಯಾಕ್ ಮಾಡ್ತಿರಲಿಲ್ಲ, ಏನೂ ರೆಸ್ಪಾನ್ಸ್ ಇರ್ತಿರಲಿಲ್ಲ. ಸೊ ಲಾಸ್ಟ್ 1-2 ಟೈಮ್ಸಿಂದನೂ ನಾವೇ ಕ್ಲೀನ್ ಮಾಡ್ಕೋತಾ ಇರೋದು ಟ್ಯಾಂಕ್ನ. ಸೊ ಇದು ಸ್ವಲ್ಪ 3 ಫೀಟ್ ಟ್ಯಾಂಕ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದು ಮತ್ತು ತುಂಬ ಕೇರ್ಫುಲ್ಲಾಗಿ ಕ್ಲೀನ್ ಮಾಡಬೇಕು ಟ್ಯಾಂಕ್ನ. ಆ್ಯಂಡ್ ಇಲ್ಲಿ ಒಂದು ವಿಡಿಯೋ ಇದೆ, ನೀವು ನೋಡ್ತಾ ಇರ್ಬೋದು. ನಮ್ಮಪ್ಪ ನಂದು ವ್ಲಾಗ್ಸ್ ನೋಡ್ತಾ ಇದ್ದಾರೆ. ಸೊ ಅದರಲ್ಲಿ ಚಾರ್ಲಿನೂ ಕೂಡ ಅವ್ರ ಮೇಲೆ ಮಲ್ಕೊಂಡು ಅವ್ನ ವ್ಲಾಗ್ಸ್ನ ಅವನೇ ನೋಡ್ತಾ ಇದ್ದಾನೆ. ಇದು ಮನೆ ಕ್ಲೀನಿಂಗ್ ವ್ಲಾಗ್ ಅಂತ ಹಾಕಿದ್ನಲ್ಲ, ಆ ವ್ಲಾಗಲ್ಲಿ ಚಾರ್ಲಿ ಗಾರ್ಡನ್ ಏರಿಯಾದಲ್ಲಿ ತುಂಬ ಫನ್ ಮಾಡಿದ್ನಲ್ಲ, ಆ ವ್ಲಾಗ್ನ ಅವನೇ ನೋಡ್ತಾ ಇದ್ದಾನೆ. ಆ ವ್ಲಾಗ್ ಫುಲ್ ಅವನೇ ಇರೋದು. ಸೊ ಅವ್ನ ವೀಡಿಯೋಸ್ ಅವನೇ ನೋಡಿ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಇದು ತುಂಬ ಕ್ಯೂಟ್ ಅನ್ನಿಸ್ತು. ಸೊ ಹಾಗಾಗಿ ಈ ವ್ಲಾಗಲ್ಲಿ ಇದೊಂದು ವೀಡಿಯೋ ಆ್ಯಡ್ ಮಾಡ್ತಾ ಇದ್ದೀನಿ. ಅವ್ರು ಅಲ್ಲಿ ಕೇಳೋ ವಿಡಿಯೋ ಕೇಳ್ಬಿಟ್ಟು ಡೋರ್ ನೋಡ್ತಾವ್ರೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.